ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇಂದು ಬೆಳಿಗ್ಗೆಯಿಂದನೂ ಕೂಡ ಕೆಲವೊಂದು ವಿದ್ಯಾರ್ಥಿನಿಯರಲ್ಲಿ ಕೆಲವೊಂದು ಗೊಂದಲಗಳು ಇರುವಂಥದ್ದಾಗಿರುತ್ತೆ. ಒಂದು ಅಕ್ಟೋಬರ್ 1ನೇ ತಾರೀಕಿನಿಂದ ಬಿ ಎಡ್ ಆಫ್ಲೈನ್ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿಗಳು ಆಹ್ವಾನ ಆಗಿದೆಯಾ? 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಬಿ ಎಡ್ ಮಾಡಬೇಕು ಅಂತ ಏನು ವೆಯ್ಟ್ ಮಾಡ್ತಾ ಇದ್ದಾರಲ್ಲ ವಿದ್ಯಾರ್ಥಿಗಳು, ಡಿಗ್ರಿ ಕಂಪ್ಲೀಟ್ ಆಗಿರೋರಾಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿನಿಯರು ಒಂದು ಗೌರ್ಮೆಂಟ್ ಕೋಟಾದಲ್ಲಿ ಒಂದು ಬಿ ಎಡ್ ಸೀಟನ್ನು ಪಡ್ಕೊಂಡು ಬಿ ಎಡ್ ಮಾಡಬೇಕು ಅಂತ ಇದ್ದಾರೆ. ಇವರುಗಳಿಗೆಲ್ಲ ಒಂದು ಅಪ್ಲಿಕೇಶನ್ಗಳು ಯಾವಾಗ ಶುರು ಆಗುತ್ತೆ ಏನು ಅಂತ ವೆಯ್ಟ್ ಮಾಡ್ತಾ ಇದ್ರು. ಇದೀಗ ಸಂದರ್ಭದಲ್ಲಿ ಅಕ್ಟೋಬರ್ ಇಂದ ಅಪ್ಲಿಕೇಶನ್ಗಳು ಶುರು ಆಗ್ಬೋದು ಅಂತ ನಾವು ಕೂಡ ಮಾಹಿತಿನ ಕೊಟ್ಟಿದ್ದೇವೆ. ಕೆಲವು ಕಡೆಯಿಂದನೂ ಕೂಡ ಮಾಹಿತಿಗಳು ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ. ಈಗ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 1ನೇ ತಾರೀಕಿನಿಂದ ಅಪ್ಲಿಕೇಶನ್ಗಳು ಶುರುವಾಗಿದೆಯಾ, ಅಪ್ಲಿಕೇಶನ್ ವೆಬ್ಸೈಟ್ ಓಪನ್ ಆಗ್ತಿಲ್ಲ, ಹಾಗೆ ಹೀಗೆ ಏನಾಗ್ತಿದೆ ವೆಬ್ಸೈಟ್ನಲ್ಲಿ ಅಂತೆಲ್ಲ ಒಂದು ವಿದ್ಯಾರ್ಥಿಗಳಲ್ಲಿ ಗೊಂದಲದಲ್ಲಿ ಇದ್ದೀರಾ ಅಂತ ಹೇಳ್ಬೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಗಳು ಶುರುವಾಗಿದೆಯಾ, ಯಾವಾಗಿಂದ ಶುರುವಾಗುತ್ತೆ, ಅಥವಾ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ನಲ್ಲಿ ಏನಾಗ್ತಿದೆ ಆಗಿದ್ರೆ ಕಂಪ್ಲೀಟ್ ಮಾಹಿತಿ ಬಿಡದಲ್ಲಿ ತಿಳ್ಕೊಂತ ಇರಬಹುದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ, ಅವರಿಗೆ ಒಂದು ಮಾಹಿತಿ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಇವರು ಡಿಸ್ಕ್ರಿಪ್ಷನ್ ವಿದ್ಯಾರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರೋದಾಗಿರುತ್ತೆ. ಹೆಚ್ಚುವರಿ ಪ್ರಶ್ನೆಗಳು ಡೌಟ್ಸ್ಗಳು ಏನಾದ್ರು ಇದ್ರೆ ಇನ್ಸ್ಟಾಗ್ರಾಮ್ ಮುಖಾಂತರ ಕೂಡ ಮಾಹಿತಿಯನ್ನು ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರಿಪ್ಷನ್ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿಗಳು ಎಲ್ಲ ನಿಮಗೆ ಇನ್ಸ್ಟಾಗ್ರಾಮ್ ಕೂಡ ಸಿಗ್ತಾ ಇರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ನಾವು ಕಮೆಂಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಕೆಲ ವಿದ್ಯಾರ್ಥಿಗಳಿಗೆ ರಿಪ್ಲೈ ಸಿಗ್ಬೋದು, ಕೆಲ ವಿದ್ಯಾರ್ಥಿಗಳು ಸಿಗದೇ ಹೋಗ್ಬೋದು. ಮತ್ತೆ ವಿದ್ಯಾರ್ಥಿಗಳು ಒಂದು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ನಂತರ ಮತ್ತೆ ಒಂದು ಬೇರೆ ಪ್ರಶ್ನೆಯನ್ನು ಕೇಳ್ತೀರಾ. ಆ ಮುಖಾಂತರ ಕಮೆಂಟಲ್ಲಿ ಎಲ್ಲದಕ್ಕೂ ಕೂಡ ನಾವು ಚಾಟನ್ನು ಮಾಡೋಕ್ಕಾಗಲ್ಲ. ಇನ್ಸ್ಟಾಗ್ರಾಮ್ ಕೂಡ ಚಾಟಿಂಗ್ ಆಪ್ಷನ್ ಇರುತ್ತೆ, ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಹೆಚ್ಚುವರಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ತಿಳಿಸ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಬಗ್ಗೆ ತಿಳಿಸುವಂತಿದ್ದಾರೆ. ವೆಬ್ಸೈಟ್ನಲ್ಲಿ ಕೆಲವೊಬ್ರಿಗೆ ಓಪನ್ ಆಯಿತು, ಕೆಲವೊಬ್ರಿಗೆ ಓಪನ್ ಆಗಿಲ್ಲ ಅನ್ಬೋದು. ಕೆಲವರು ಅರ್ಧಂಬರ್ಧ ಅಪ್ಲಿಕೇಶನ್ಗಳು ಕೂಡ ಹಾಕಿರ್ತಾರೆ. 2025-26ನೇ ಶಾಲೆಗೆ ಸಂಬಂಧಪಟ್ಟಂತೆ ಅದು ಏನು ಎತ್ತಂತ ವಿದ್ಯಾರ್ಥಿಗಳಿಗೆ ಕ್ಲಾರಿಫಿಕೇಶನ್ ಕೊಡುವಂತಿದ್ದಾರೆ. ಕಳೆದ ಒಂದು ವಾರದಿಂದ ಹಿಂದೆ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ನಲ್ಲಿ ಒಂದು ದಿನದ ಮಟ್ಟಿಗೆ ವೆಬ್ಸೈಟ್ 2025-26ಗೆ ಸಂಬಂಧಪಟ್ಟಂತೆ ಬಿ ಎಡ್ನಲ್ಲಿ ಅರ್ಜಿಗಳು ಓಪನ್ ಆಗಿದ್ದು ಅಂತ ಹೇಳ್ಬೋದು. ರಿಜಿಸ್ಟ್ರೇಷನ್ಗೂ ಕೂಡ ಆಪ್ಷನ್ಗಳು ಬರ್ತಿತ್ತು, ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಿದ್ರೆ ನಂತರದಲ್ಲಿ ಒಂದು ವೆಬ್ಸೈಟ್ ಏನಾಯಿತು ಅಂದರೆ ಅದು ಆಫ್ ಆಗಿದೆ ಅಂತ ಹೇಳ್ಬೋದಾಗುತ್ತೆ. ಅಲ್ಲಿ ಆ ಟೈಮಲ್ಲಿ ಏನಾಗಿತ್ತು ಅಂತಂದರೆ ಚೆಕ್ ಮಾಡ್ತಿದ್ರು ವೆಬ್ಸೈಟ್ನಲ್ಲಿ ಎಲ್ಲ ಹಾಕಿರು ಅಂತ ಹೇಳ್ಬೋದಾಗಿರುತ್ತೆ, ಅಥವಾ ಏನಾಗಿತ್ತು ಅಂತ. ಬಟ್ 2025-26ನೇ ಶೈಕ್ಷಣಿಕ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಗಳು ಶುರುವಾಗಿದೆಯಾ ಬಿ ಎಡ್ದು ಅಂತ ಕೇಳ್ತೀರಿ. ಡಿಸ್ಟೆನ್ಸ್ ಎಜುಕೇಷನ್ ಏನಿದೆಯಲ್ಲ, ದೂರ ಶಿಕ್ಷಣದಕ್ಕೆ ಒಂದು ಸೇವಾ ನಿರತ ಶಿಕ್ಷಕರಿಗೆ ಇರ್ತಕ್ಕಂಥ ಒಂದು ವೃತ್ತಿಪರ ಅಂದರೆ ಒಂದು ಕೆಲಸವನ್ನು ಮಾಡಿಕೊಂಡು ಶಿಕ್ಷಕರಾಗಿ ವೃತ್ತಿಯನ್ನು ಮಾಡ್ತಾ ಓದ್ತಕ್ಕಂಥ ಒಂದು ಇರುತ್ತಲ್ಲ, ಡಿಸ್ಟೆನ್ಸ್ ಎಜುಕೇಷನ್ KSOU ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಡೆಯಿಂದ ಅರ್ಜಿ ಆಹ್ವಾನ ಆಗಿದ್ದು. ಶುರು ಕೂಡ ಆಗಿದ್ದು, ಅರ್ಜಿ ಎಂಡ್ ಕೂಡ ಆಗಿದ್ದು. ಆ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಕೂಡ ನಡೆದಿರೋದಾಗಿರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ KSOUಗೆ ವಿದ್ಯಾರ್ಥಿಗಳಿಗೆ ನಡೆದಿತ್ತು. ಸಾಮಾನ್ಯ ಬಿ ಎಡ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಏನು ಕೇಳ್ತಿರಲ್ಲ, ಅರ್ಜಿಗಳು ಪ್ರಾರಂಭ ಆಗಿದೆಯಾ, ಅಕ್ಟೋಬರ್ 1ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗಿದೆಯೇನು ಅಂತ ಇದರ ಬಗ್ಗೆ ಮಾಹಿತಿನ ತಿಳಿಸುವಂತಂದರೆ, ಅಕ್ಟೋಬರ್ 1ನೇ ತಾರೀಕಿನಿಂದ ಯಾವುದೇ ರೀತಿ ಅರ್ಜಿಗಳು ಅಧಿಕೃತವಾಗಿ ಆಹ್ವಾನ ಆಗಿಲ್ಲ ವಿದ್ಯಾರ್ಥಿಗಳು. 2025-26ರ ಶೈಕ್ಷಣಿಕ ವರ್ಷದಲ್ಲಿ ಯಾವಾಗಿಂದ ಬಿ ಎಡ್ ಅರ್ಜಿಗಳು ಆಹ್ವಾನ ಆಗುತ್ತೆ ಗೌರ್ಮೆಂಟ್ನ ಸರ್ಕಾರಿ ಕೋಟಾ ಸೀಟ್ಗೆ ಅಂತ ತಿಳಿಸುವಂತಂದರೆ, ಸರ್ಕಾರಿ ಕೋಟಾ ಸೀಟು ಅಂತ ಸಿಗಬೇಕಂದ್ರೆ ಸಾಕಷ್ಟು ಪ್ರಕ್ರಿಯೆಗಳು ಇರುವಂತದ್ದಾಗಿರುತ್ತೆ. A to Z ಮಾಹಿತಿಗಳು ಕನ್ನಡ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಉಚಿತವಾಗಿ ಅಂತ ಹೇಳ್ತಾ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಏನಾರ ಪ್ರಶ್ನೆ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಮೆಸೇಜ್ ಮುಖಾಂತರ ರಿಪ್ಲೈನ ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಸಾಕಷ್ಟು ಪ್ರಕ್ರಿಯೆಗಳಿರೋದ್ರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಹೆಚ್ಚಿಗೆ ಪರ್ಸೆಂಟ್ ಇರೋರಾಗಿರ್ಬೋದು, ಕಡಿಮೆ ಪರ್ಸೆಂಟ್ ಇರೋರಾಗಿರ್ಬೋದು, ಸೀಟನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕೈ ತಪ್ಪುವಂಥದ್ದು ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಹೆಚ್ಚುವರಿ ಮಾಹಿತಿಗಳನ್ನು ತಿಳ್ಕೊಂತಾ ಇರಿ, ಪ್ರತಿಯೊಂದು ವೀಡಿಯೋಸನ್ನು ವೀಕ್ಷಣೆ ಮಾಡಿ ಕೊನೆವರೆಗೂ ಅಂತ ಹೇಳ್ತಾ, ಇದೀಗ ಒಂದು ಅಪ್ಲಿಕೇಶನ್ಗಳಂತೂ ಶುರು ಆಗಿಲ್ಲ ಅಂತ ನಿಮ್ಗೆ ಅರ್ಥ ಆಯ್ತು. ಇವಾಗ ಅಪ್ಲಿಕೇಶನ್ಗಳು ಅಧಿಕೃತವಾಗಿ ದಿನಾಂಕದ ಅಧಿಕೃತ ನೋಟಿಫಿಕೇಶನ್ ಕೂಡ ಪ್ರಕಟ ಆಗಿಲ್ಲ. ಅಧಿಕೃತವಾಗಿ ಯಾವುದೇ ರೀತಿ ಅಕ್ಟೋಬರ್ 1ನೇ ತಾರೀಕಿನಿಂದ ಅರ್ಜಿಗಳು ಶುರುವಾಗಿಲ್ಲ. ನಾವು ಕೂಡ ಮಾಹಿತಿಯನ್ನು ತಿಳಿಸಿದ್ವಿ ಅಕ್ಟೋಬರ್ ತಿಂಗಳಲ್ಲಿ ಶುರು ಆಗ್ಬೋದು ಅಂತ. ಅಕ್ಟೋಬರ್ ತಿಂಗಳಂದ್ರೆ ಇನ್ನ ವಿದ್ಯಾರ್ಥಿಗಳು ಅಕ್ಟೋಬರ್ 30ನೇ ತಾರೀಕು ತನಕ ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಯಾವುದೇ ದಿನದಲ್ಲಾದರೂ ಅರ್ಜಿ ಬರ್ಬೋದಾಗಿರುತ್ತೆ. ಬಟ್ ಅಕ್ಟೋಬರ್ ತಿಂಗಳ 2ನೇ ವಾರದಿಂದ 3ನೇ ವಾರದ ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ನಲ್ಲೇ ಅರ್ಜಿಗಳು ಆಹ್ವಾನ ಆಗುವ ಸಾಧ್ಯತೆಗಳು ಜಾಸ್ತಿ ಇರೋದಾಗಿರುತ್ತೆ. ಒಂದು ಅಧಿಸೂಚನೆ ಬರುವಂತ ಎಲ್ಲ ನಿರೀಕ್ಷೆಗಳು ಇರುವಂತದ್ದಾಗಿರುತ್ತೆ. ಅಧಿಸೂಚನೆ ಬಂದ ಸಂದರ್ಭದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಬೇಗ ಮಾಹಿತಿನ ಕೊಡ್ತೇವೆ. ಅಕ್ಟೋಬರ್ 1ನಲ್ಲಿ ಓಪನ್ ಆಗ್ಬೋದು ಅಂತ ನಾವು ಮಾಹಿತಿನ ಕೊಟ್ಟಿರೋದ್ರಿಂದ ವಿದ್ಯಾರ್ಥಿಗಳು ಅಕ್ಟೋಬರ್ 1ನೇ ತಾರೀಕಿನಿಂದ ಕೇಳ್ತೀರಾ ಅಪ್ಲಿಕೇಶನ್ ಓಪನ್ ಆಗಿದೆ ಏನು ಅಂತ, ನಮ್ಗೆ ಓಪನ್ ಆಗ್ತಿಲ್ವಾ, ನಮಗೆ ಬರ್ತಿಲ್ವಾ ಅಂತ. ಯಾವ ವಿದ್ಯಾರ್ಥಿಗಳು ಕೂಡ ಅಕ್ಟೋಬರ್ 1ನೇ ತಾರೀಕಿನಿಂದ ಅರ್ಜಿಗಳು ಇನ್ನೂ ಸದ್ಯಕ್ಕೆ ಓಪನ್ ಆಗಿಲ್ಲ ಅಂತ ಒಂದು ಅಪ್ಡೇಟ್ ಬಂದಾಗ ಕನ್ನಡ ಯೂಟ್ಯೂಬ್ ಚಾನಲ್ ಬೇಗ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬಿ ಎಡ್ ಕುರಿತು A to Z ಮಾಹಿತಿನ ಪಡ್ಕೊಬೋದಾಗಿರುತ್ತೆ. ನಿಮ್ಮ ಸ್ನೇಹಿತರು ಕೂಡ ಮರಿದೆ ಕನ್ನಡ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿನ ತಲುಪಿಸಿ, ಬಿ ಎಡ್ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ